ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಕರೆ ಬಂದಿರುವ ಕಾರಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದಾಗ್ರಹಿಸಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಇಂದು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನನ್ನ ದೂರವಾಣಿ ಸಂಖ್ಯೆ 98030004ಕ್ಕೆ ದಿನಾಂಕ 7/4/2026ರಂದು ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಮೊಬೈಲ್ ದೂರವಾಣಿ ಸಂಖ್ಯೆ 358445445069 ಕರೆ ಬಂದಿದ್ದು ಕಾಲ್ ಕಟ್ ಮಾಡಿದ್ದು ನಾನು ಮತ್ತೆ ಆ ನಂಬರ್ಗೆ ಸಂಪರ್ಕಿಸಿದಾಗ ಅವರು ಸಂಪರ್ಕವನ್ನ ಕಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ ನನಗೆ 2 ಬಾರಿ ಈ ರೀತಿಯ ಕರೆ ಬಂದಿರುತ್ತದೆ. ಆಗ ಸೂಕ್ತ ತನಿಖೆ ಮಾಡಬೇಕೆಂದು ಹಾಗೂ ಹೆಚ್ಚಿನ ಭದ್ರತೆ ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದಾಗ X ಶ್ರೇಣಿಯ ಭದ್ರತೆಯನ್ನ ಒದಗಿಸಲಾಗಿತ್ತು. ಇನ್ನು ಸಕಾರಣ ನೀಡದೆ ತನ್ನ ಭದ್ರತೆಯನ್ನ Y ಶ್ರೇಣಿಗೆ ಇಳಿಸಲಾಗಿದೆ. ನಾನು ಹಲವಾರು ಹಿಂದೂ ಸಂಘಟನೆಗಳಿಗೆ ಬೆಂಬಲವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಇತ್ತೀಚೆಗೆ ಗೋವುಗಳ ರಕ್ಷಣೆಗೂ ಗೋವರ್ಧನ ಟ್ರಸ್ಟ್ ಮೂಲಕ ಸೇವೆ ಮಾಡ್ತಿರೋದ್ರಿಂದ ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರುಗಳಿಗೆ ಅಡ್ಡಿಯಾಗಿದೆ. ನನ್ನ ಬಗ್ಗೆ ಅವರಿಗೆ ಭಯ ಇದೆ. ಹಿಂದೆ ಕರೆ ಬಂದಾಗ ಪೊಲೀಸರಿಗೆ ತನಿಖೆ ಮಾಡುವಂತೆ ಮನವಿ ನೀಡಿದ್ರು. ಏನಾಯಿತು ಎಂಬುದರ ಬಗ್ಗೆ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಹಿಂದೆ ನನಗೆ ಭದ್ರತೆಯನ್ನ ಒದಗಿಸಿದ್ರು. ಈಗ ಭದ್ರತೆ ವಾಪಸ್ ಪಡೆದಿದ್ದು ಮತ್ತೆ ಅಂತಾರಾಷ್ಟ್ರೀಯ ದೂರವಾಣಿ ಕರೆ ಬಂದಿದ್ರಿಂದ ನನಗೆ ಭದ್ರತೆಯ ದೃಷ್ಟಿಯಿಂದ ಎಕ್ಸ್ಕಾರ್ಟ್ ನೀಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ರು. ಜಾಗ ಬಿಡಬೇಕು. ಈಗ ಬೆದರಿಕೆ ಈಗ ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಕರೆ ಬಂದಿದೆ. ಈ ಕರೆ ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಬರ್ತಾ ಇದೆ, ಯಾವ ರಾಷ್ಟ್ರದ್ರೋಹಿಗಳು ಇದನ್ನ ಬೆದರಿಕೆ ಕರೆ ಮಾಡ್ತಿದ್ದಾರೆ, ಇದರ ತನಿಖೆ ಆಗಬೇಕು. ಅದಕ್ಕೆ ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬಂದಿದ್ವು. ಅದಾದ ನಂತರ ಆ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಯಾವ ದೇಶದ್ರೋಹಿ ಸಂಘಟನೆ ನನಗೆ ಬೆದರಿಕೆ ಕರೆಗಳನ್ನ ಹಾಕಿದೆ, ಯಾವ ದೇಶದ್ರೋಹಿ ವ್ಯಕ್ತಿಗಳು ಈ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಅಂಶವನ್ನ ಹಿಂದೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲೂ ಕೂಡ ತನಿಖೆ ಮಾಡಿ ಯಾವ ಸಂಸ್ಥೆಯಿಂದ ಬೆದರಿಕೆ ಕರೆಗಳು ಬಂದಿದೆ, ಯಾವ ವ್ಯಕ್ತಿಯಿಂದ ಬಂದಿದೆ ಅಂತ ಇವತ್ತಿನ ತನಕ ಕೂಡ ಹೇಳಿಲ್ಲ. ಆದರೆ ನನಗೆ ಭದ್ರತೆ ದೃಷ್ಟಿಯಿಂದ ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಎಲ್ಲ ಭದ್ರತೆಗೆ ಅವಕಾಶ ಮಾಡಿಕೊಟ್ರು ಮತ್ತು ಎಸ್ಕಾರ್ಟ್ ಕೂಡ ನನಗೆ ಕೊಟ್ಟಿದ್ರು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ಎಸ್ಕಾರ್ಟ್ ಕೂಡ ಕೊಡ್ತಾ ಇದ್ರು. ಆದರೆ ಈಗ ಮತ್ತೆ 3 ತಿಂಗಳ ಕೆಳಗೆ ನನ್ನ ವೈ ಕ್ಯಾಟಗರಿ ಭದ್ರತೆಯನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದನ್ನು ಗಮನಿಸಿ ರಾಷ್ಟ್ರದ್ರೋಹಿ ಸಂಘಟನೆಗಳು ಮತ್ತೆ ನನಗೆ ವಿದೇಶದಿಂದ ಕರೆ ಬಂದಿದೆ ಅನ್ನೋಂಥ ಭಾವನೆ ನಂದಿದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ಬಂದು ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಆ ವಿದೇಶಿ ಕರೆ ಬಂದಿದೆ, ಯಾವ ವ್ಯಕ್ತಿಯಿಂದ ಆ ವಿದೇಶಿ ಕರೆ ಬಂದಿದೆ, ಇದು ತನಿಖೆ ಆಗಬೇಕು. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ 3 ತಿಂಗಳ ಕೆಳಗೆ ಈ ರೀತಿ ವೈ ಕ್ಯಾಟಗರಿನ ತೆಗೆದಿರೋದನ್ನ ಅವ್ರು ಯಾರು ಗಮನಿಸಿ ಹೇಗೆ ಅವರು ಇದಕ್ಕಿದ್ದಂಗೆ ನನಗೆ ಆ ಒಂದು ವೈ ಕ್ಯಾಟಗರಿ ತೆಗೆದಿದ್ದು ಅಂತ ಗಮನಿಸಿ ಮತ್ತೆ ವಿದೇಶದಿಂದ ಕರೆ ಬಂದಿದೆ, ಇದನ್ನು ಗಮನಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಖಾಂತರ ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಯಾವ ಸಂಸ್ಥೆಯಿಂದ ಈ ರೀತಿ ವಿದೇಶದಿಂದ ಕರೆ ಬಂದಿದೆ ಮತ್ತೆ ಯಾವ ವ್ಯಕ್ತಿಯಿಂದ ವಿದೇಶದಿಂದ ಕರೆ ಬಂದಿದೆ ಅಂತ ತನಿಖೆ ಮಾಡಬೇಕು ಅಂತ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾನು ಮನವಿ ಕೊಟ್ಟು, ಮತ್ತು ವೈ ಕ್ಯಾಟಗರಿಯಿಂದ ಎಕ್ಸ್ ಕ್ಯಾಟಗರಿ ಮಾಡಿದ್ದಾರೆ, ವಾಪಸ್ ವೈ ಕ್ಯಾಟಗರಿಗೆ ಮಾಡಬೇಕು ಅಂತ ಒತ್ತಾಯ ಕೂಡ ಈ ಸಂದರ್ಭ ನಾನು ಮಾಡಿದ್ದೀನಿ. ಬಹಳ ಮುಖ್ಯ, ತನಿಖೆನೂ ಆಗಬೇಕು, ಭದ್ರತೆಯೂ ಕೊಡಬೇಕು. ಈ ದಿಕ್ಕಿನಲ್ಲಿ ನಾನು ರಕ್ಷಣಾಧಿಕಾರಿ ಕೊಟ್ಟಿದ್ದೀನಿ.
ರಕ್ಷಣಾಧಿಕಾರಿಗಳು ಖಂಡಿತ ಇದರ ತನಿಖೆ ಮಾಡಿಸೋ ದಿಕ್ಕಲ್ಲಿ ನಾನು ಗಮನ ಕೊಡ್ತೇನೆ ಮತ್ತು ನಿಮಗೆ ಭದ್ರತೆ ಕೊಡೋ ದಿಕ್ಕಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ, ಸೌಜನ್ಯದಿಂದ ಹೇಳಿದ್ದಾರೆ. ನಾನು ಈ ಸಂದರ್ಭ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡೋದಿಷ್ಟೇ, ಯಾವ ಸಂಸ್ಥೆಗಳು ಈ ದೇಶದ್ರೋಹಿ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳು ಈ ರೀತಿ ಹಿಂದೆ ಬೆದರಿಕೆ ಕರೆ ಹಾಕಿದ್ರು, ಈ ಕರೆ ಮಾತ್ರ ಬಂದಿದೆ. ಅದರಲ್ಲಿ ಬೆದರಿಕೆ ಕರೆ ಅಂತ ನಾನು ಹೇಳಲ್ಲ, ಯಾಕೆಂತ ಕರೆ ಬಂದಿದೆ. ವಾಪಸ್ ನಾನು ಫೋನ್ ಮಾಡಿದ ಫೋನ್ ಎತ್ತಿಲ್ಲ, ಕನೆಕ್ಷನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದನ್ನು ತನಿಖೆ ಆದ ಮಾತ್ರ ಯಾವ ಸಂಸ್ಥೆಯಿಂದ ನಂಬರ್ ಕೂಡ ರಕ್ಷಣಾಧಿಕಾರಿಗಳು ಕೊಟ್ಟಿದ್ರಿ. ನಿಮಗೂ ಕೂಡ ಯಾವ ನಂಬರಿಂದ ವಿದೇಶದಿಂದ ಬಂದಿದೆ ಅನ್ನೋಂಥ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದೀನಿ ನಾನು. ಇದನ್ನ ತನಿಖೆ ಮಾಡಿ ಅದ್ರ ಮುಖಾಂತರ ಆ ಸಂಸ್ಥೆ ಯಾವುದು ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾ ಇರೋಂಥ ಸಂಸ್ಥೆ ಯಾರು ಕರೆ ಮಾಡಿದ್ದಾರೆ, ಯಾವ ವ್ಯಕ್ತಿಯನ್ನು ಕರೆ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಮತ್ತು ರಾಜ್ಯದ ಗೃಹ ಸಚಿವರಿಗೆ ಮುಖ್ಯಮಂತ್ರಿ ನಾನು ಒತ್ತಾಯ ಮಾಡ್ತೇನೆ, ಈ ರೀತಿ ನಾನು ವೈ ಕ್ಯಾಟಗರಿ ಇದ್ದಿದ್ದನ್ನು ವಾಪಸ್ ತೆಗೆದಿರೋದನ್ನು ಗಮನಿಸಿದ್ದಾರೆ ಅವರು, ಆ ರಾಷ್ಟ್ರದ್ರೋಹಿ ಸಂಸ್ಥೆಯವರು ಗಮನಿಸಿ ನನ್ನನ್ನು ಈ ಸರ್ ಮತ್ತೆ ವಿದೇಶದಿಂದ ಕಾಲ್ ಮಾಡಿದ್ದಾರೆ. ತಕ್ಷಣ ತನಿಖೆನೂ ಮಾಡಬೇಕು ಯಾವ ಸಂಸ್ಥೆ ಇದ್ದ ಅಂತ. ಮತ್ತು ನಾನು ಭದ್ರತೆ ದೃಷ್ಟಿಯಿಂದ ನಾನು ವೈ ಕ್ಯಾಟಗರಿ ಇದ್ದಿದ್ದನ್ನು ಮತ್ತೆ ವಾಪಸ್ ವೈ ಕ್ಯಾಟಗರಿ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡಿ ಪತ್ರವನ್ನು ಕೊಟ್ಟಿದ್ದೇನೆ.